Did you know how Dr. Rajkumar got his legendary name? And backstory of it. ನಮ್ಮ ಅಸಂಖ್ಯಾತ ಶ್ರೋತೃಗಳು ನಿಮ್ಮ ಜೀವನದ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಮನೆ ಮಾತಾಗಿದೆ ನಿಮ್ಮ ಹೆಸರು. ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದ್ರ ಸಲುವಾಗಿ ನಾನ್ ನಿಮ್ಮಲ್ಲಿಗೆ ಬಂದಿದ್ದೀನಿ. ರಾಜಕುಮಾರ್ ಅನ್ನೋ ನಾಮಕರಣ ಯಾವಾಗ ಆಯ್ತು? ಅದು ಬೇಡ್ರ ಕಣ್ಣಪ್ಪ ಪಿಕ್ಚರ್ ಹೋದ್ವಲ್ಲ, ಆ ಸಂದರ್ಭದಲ್ಲೇ ಬದಲಾವಣೆ ಆಗಿತ್ತು. ಕೆಲವು ದಿವಸ ಶೂಟಿಂಗ್ ಕೂಡ ಒಂದು ತಿಂಗಳಾಗಿತ್ತು ಶೂಟ್ ಮಾಡಿ ನಮ್ದೆಲ್ಲ. ಇದ್ದಕ್ಕಿದ್ದ ಹಾಗೆ ಒಂದ್ ದಿವಸ ಪೇಪರ್ ನಲ್ಲಿ ರಾಜ್ಕುಮಾರ್ನ ಹೆಸರು ನೋಡಿದೆ. ರಾಜ್ಕುಮಾರ್ನ ಹೆಸರು ನೋಡಿದ ತಕ್ಷಣ ಗಾಬರಿ ಆಯ್ತು ನನಗೆ. ನನ್ನ ಹೆಸರು ಮುತ್ತರಾಜು, ನನಗೆ ಬೇಡ್ರ ಕಣ್ಣಪ್ಪ ಪಾತ್ರ ಕೊಟ್ಟಿದ್ದಾರೆ. ಒಳೊಳಗೆ ಯಾವನೋ ರಾಜ್ಕುಮಾರ್ ಅಂತ ಒಬ್ಬನ ಯಾವನೋ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತಲ್ಲ, ಎಲ್ಲೋ ನನ್ನ ಪಾತ್ರಾಭಿನಯ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ಕೊಟ್ರು ಕೈ ಏನಪ್ಪಾ ಮಾಡಿದೀವಿ ಅಂತ ಹೇಳಿ ಈ ತರ ಗಾಬರಿ ಆಗೋಯ್ತು ನನಗೆ. ಆವಾಗ ಹೋಗಿ ಸಿಂಹ ಅವ್ರನ್ನ ಕೇಳಿದೆ, ಏನ್ ಸ್ವಾಮಿ ಇದ್ಯಾರ್ ರಾಜ್ಕುಮಾರ್ ಅಂತ ಹೇಳಿ, ಯಾತಕ್ಕೆ ಈ ತರ ಮಾಡಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಇಲ್ಲಯ್ಯ, ಏನೋ ದೇವ್ರ ಪ್ರೇರಣೆ ಆಯ್ತು, ಈ ಮುತ್ತರಾಜು ಅನ್ನೋದನ್ನ ತೆಗೆದು ರಾಜ್ಕುಮಾರ್ ಅಂತ ನಿನಗೇ ಇಟ್ಟಿದ್ದೀನಪ್ಪ, ನಾವೇ ಸೇರ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿ ಸಿಂಹ ಅವ್ರು ಹೇಳಿದ್ರು. ಹಾಗಂದ ತಕ್ಷಣ ನನಗೊಂದ್ ಸ್ವಲ್ಪ ನಾಚಿಕೆನೂ ಆಯ್ತು ಅದ್ರ ಬಗ್ಗೆ. ಯಾಕಂದ್ರೆ ಒಂದು ಕಥಾನಾಯಕನಾಗಿ ಮಾಡ್ತಾ ಇರೋ ಮೊದಲನೇ ಚಿತ್ರ, ನಾಳೆ ಒಳ್ಳೆ ಹೆಸರು ಬಂದ್ರೇನೋ ರಾಜ್ಕುಮಾರ್ ಅಂತ ಹೆಸರಿಟ್ಟದಕ್ಕೂ ಸಾರ್ಥಿ, ಬರದೇ ಹೋದ್ರೆ ಓಹ್ ಈ ಸೌಭಾಗ್ಯಕ್ಕೆ ಇವನ್ ರಾಜ್ಕುಮಾರ್ ಅಂತ ಇಟ್ಕೊಳಕ್ ಹೋದ್ರು ಅಂತ ಜನಗಳಿಗೆ ಏನಾದ್ರೂ ಒಂದು ವ್ಯತ್ಯಾಸವಾದ ಅಭಿಪ್ರಾಯ ಬರ್ಬೋದು. ದಯವಿಟ್ಟು ಬೇಡಿ ಸ್ವಾಮಿ,